ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಹನ. ವೆಲ್ಕಮ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಬನ್ನಿ, ತುಂಬ ದಿನಗಳಾಗಿದೆ ನಾನು ವಿಡಿಯೋ ಮಾಡಿದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ಬಗ್ಗೆ ಹೇಳೋಣ ಅಂತ ಹೊರಟಿದ್ದೇನೆ. ಇದು ಸ್ಕಿನ್ ಕೇರ್ ಅಂತ ಹೇಳಲೇಬೇಕು ಅನ್ನುವಂಥದ್ದಿಲ್ಲ. ಈ ಸಮ್ಮರ್ ಸೀಸನಲ್ಲಿ ನಮ್ಮ ಸ್ಕಿನ್ನ ನಾವೇ ಕಾಪಾಡ್ಕೋಬೇಕು. ಹಾಗೆ ಈ ಹೌಸ್ ವೈಫ್ ಆಗಿರೋವಂಥವ್ರಾಗಿರ್ಬೋದು, ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಬೋದು, ಬೇರೆಯವ್ರದ್ದು ಕೆಲಸ ಮಾಡೋದಕ್ಕೆ ಬೇರೆಯವ್ರ ಕೆಲಸ ಅನ್ನೋದಕ್ಕಿಂತ ಎಲ್ಲ ಮನೆ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸಗಳನ್ನು ನಾವು ಮಾಡೋದ್ರಿಂದ ನಮಗೆ ನಾವು ಟೈಮೇ ಕೊಡೋದಿಲ್ಲ. ಸೊ ಹಾಗಾಗಿ ನಮ್ಮ ಸ್ಕಿನ್ ಡ್ರೈ ಆಗೋದು, ಹಾಗೆ ಹಲವಾರು ರೀತಿ ಟ್ಯಾನ್ ಆಗುವಂಥದ್ದು, ಆಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅದೆಲ್ಲ ನಾವೇನು ಕ್ಲೀನಪ್ ಮಾಡ್ಕೊಳೋದೇ ಇಲ್ಲ. ಇದಕ್ಕೆಲ್ಲ ನಾವು ಪಾರ್ಲರ್ ಹೋಗಿ ಟೈಮ್ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ಲಿ ವಾಲ್ನಟ್ ಸ್ಕ್ರಬ್ನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಎವ್ರಿ ವಾಲ್ನಟ್ ಸ್ಕ್ರಬ್ ಇದು. ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಇದನ್ನು ಹಲವಾರು ಬಾರಿ ಯೂಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಖಾಲಿ ಆಗಲಿಕ್ಕೆ ಬಂದಿದೆ. ಸೊ ಇದಾದ ನಂತರ ನಾನು ನೆಕ್ಸ್ಟು ಒಂದು ಫೇಸ್ ಪ್ಯಾಕ್ ಹಾಕ್ತೀನಿ. ಅದು ಯಾವ ಫೇಸ್ ಪ್ಯಾಕು ಹೇಗೆ ಯೂಸಸ್ ಆಗುತ್ತೆ, ಏನು ಎತ್ತ ಅಂತೆಲ್ಲ ಹೇಳ್ತಾ ಹೋಗ್ತೀನಿ. ಆ ಫೇಸ್ ಪ್ಯಾಕ್ ಎಲ್ಲರೂ ಹಾಕ್ತಾರೆ, ಆಲ್ಮೋಸ್ಟ್ ಅದು ಯಾವುದೇ ರೀತಿಯಾದಂಥ ಸ್ಕಿನ್ಗೆ ಅದು ಏನೂ ಎಫೆಕ್ಟ್ ಮಾಡೋದಿಲ್ಲ. ಅದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಾವು ಇದನ್ನು ಸ್ಕ್ರಬ್ಬರ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ನಿಮ್ಗೆ ಗೊತ್ತಾಯಿದೆ, ನಾನಂತೂ ಬೆಡ್ ವೈಪ್ಸ್ ಯೂಸ್ ಮಾಡ್ತೀನಿ ಅಂತ. ಸೊ ನಾವು ಇಲ್ಲಿ ಫಸ್ಟ್ ಏನು ಮಾಡಬೇಕು ಅಂತಲ್ಲ, ಯಾವುದೇ ರೀತಿಯಾದಂಥ ಮೇಕಪ್ ಇರಬಾರ್ದು. ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಟೂ ಫಿಂಗರ್ಗೆ ನಾನು ಈ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರಿಂದ ಪ್ಲೇಸ್ನ ವೆಟ್ ಮಾಡ್ಕೊಳ್ಳಿ, ಮೂವ್ನ. ಹೀಗೆ ಎರಡು ಬೆರಳಿಂದ ಫಸ್ಟು ನಿಮ್ಮ ಕೈಗೆ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೈ ಮಾಡಿ ಮಾಸ್ಕ್. ಸೊ ನೋಡ್ಬೋದು, ನಾನು ಯಾಕೆ ಈ ಏರಿಯಾದಲ್ಲಿ ಜಾಸ್ತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಮೂಗು ಪಕ್ಕದಲ್ಲಿ ಮತ್ತು ಮೂಗು ಮೇಲೆ. ಸೊ ಆ್ಯಂಡ್ ಇಲ್ಲಿ ಕೂಡ ಇರುತ್ತೆ ಚಿನ್ನಲ್ಲಿ. ಸೊ ಹಾಗಾಗಿ ಅದು ಕ್ಲೀನ್ ಆಗಲಿ ಅಂತ ನಾನು ಯೂಸ್ ಮಾಡ್ತಾ ಇರೋದು. ನೀವು ಸ್ಕ್ರಬ್ ಮಾಡೋದ್ರಿಂದ ಈಗ ನಾನು ರಿಮೂವ್ ಮಾಡ್ತಾ ಇದ್ದೀನಿ. 5-10 ಮಿನಿಟ್ಸ್ ಆದರೆ ಸಾಕು. ನೋಡಿ, ಅದಕ್ಕೆ ಕಾಣಿಸ್ತಾ ಇರೋದು ಸ್ಕ್ರಬ್ಬರಿಂದು ಅದರೊಳಗಡೆ ಇರುತ್ತಲ್ಲ, ಅದು ಪಾರ್ಟಿಕಲ್ಸು ಅಥವಾ ವೈಟ್ ಹೆಡ್ಸು ಗೊತ್ತಾಗ್ತಾ ಇಲ್ಲ, ಬಟ್ ಬ್ಲ್ಯಾಕ್ ಹೆಡ್ಸ್ ಅಂತ ಗೊತ್ತಾಗ್ತಿಲ್ಲ. ಬಟ್ ನನ್ನಂತೂ ತುಂಬ ರಿಲೀಫ್ ಆಗುತ್ತೆ ಇದನ್ನು ಯೂಸ್ ಮಾಡಿದ್ಮೇಲೆ. ಇನ್ನು ಇಲ್ಲೆಲ್ಲ ಪಿಂಪಲ್ಸ್ ಇದ್ದರೆ ಯೂಸ್ ಮಾಡ್ಬೋದು ನೀವು. ಫಸ್ಟು ನೀವು ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಯಾವುದನ್ನೇ ಯೂಸ್ ಮಾಡೋಕ್ಕೆ ಮುಂಚೆ. ಈಗ ನೆಕ್ಸ್ಟ್ ನಾನು ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಈ ಮುಲ್ತಾನಿ ಮಟ್ಟಿ ಬಂದುಬಿಟ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ಕರ್ಡ್ನ ಹಾಕಿಬಿಟ್ಟು ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಕರ್ಡ್ ಇಷ್ಟ ಇಲ್ಲ ಅಂದರೆ ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ವೈಟ್ ಟರ್ಮರಿಕ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಈ ವೈಟ್ ಟರ್ಮರಿಕ್ ಬಂದುಬಿಟ್ಟು ನಮಗೆ ನಾರ್ಮಲ್ ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಥರ ಹಳದಿ ಅಲ್ಲ ಇದು. ನಾವು ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ಕೂಡ ನಮಗೆ ಇದು ಕಾಣಿಸೋದಿಲ್ಲ ಎಲ್ಲೋ ಆಗಿ. ಸೊ ಹಾಗಾಗಿ ವೈಟ್ ಟರ್ಮರಿಕ್ ಯೂಸ್ ಮಾಡ್ತೀನಿ. ಪಿಂಪಲ್ಸ್ಗೆ ಇದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು ವೈಟ್ ಟರ್ಮರಿಕ್. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ತುಂಬ ಒಳ್ಳೆಯದು, ಬೇಗ ಹೋಗುತ್ತೆ ಪಿಂಪಲ್ಸು. ಸೊ ಈಗ ನಾನು ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿದೆ, ಅಪ್ಲೈ ಮಾಡ್ತೀನಿ ಇವಾಗ.
ನೀವು ಇದು ಮುಲ್ತಾನಿ ಮಟ್ಟಿ ಎಲ್ಲ ರೀತಿಯಾದಂಥ ಶಾಪ್ಸಲ್ಲೂ ಸಿಗುತ್ತೆ. ಇವಾಗ ಮೆಡಿಕಲ್ ಸ್ಟೋರ್ಸಲ್ಲೂ ಕೂಡ ಸಿಗ್ತಾ ಇದೆ. ಹಾಗೆ ನೀವು ತೊಗೊಳಕ್ಕೂ ಮುಂಚೆ ಯಾವುದೇ ರೀತಿಯಾದಂಥ ಫ್ಲೇವರ್ಸ್ ಆಡೆಡ್ ಆಗಿರೋದಂತನ ತೊಗೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಫ್ಲೇವರ್ಸ್ ಆ್ಯಡ್ ಆಗಿರೋದನ್ನ ನೀವು ತೊಗೊಂಡ್ರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ಬೋದು, ಪಿಂಪಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಹಾಗಾಗಿ ಫ್ಲೇವರ್ ಇಲ್ಲದೆ ಇರೋಂಥದ್ದು ನ್ಯಾಚುರಲ್ ಆಗಿ ಮುಲ್ತಾನಿ ಮಟ್ಟಿ ಪೌಡರ್ ಅಂತಲೇ ಸಿಗುತ್ತೆ, ಅದನ್ನು ತೊಗೊಳ್ಳಿ. ನಾನು ನೆಕ್ಸ್ಟ್ ಮೇಕಪ್ ವೀಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಮೇಕಪ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಲೈಕ್ ಮೇಕಪ್ ಅಂದರೆ ಯಾವ ಥರ ಸಾರಿ ಆಗಿರಬೇಕು, ಯಾವ ಥರ ವೇರ್ ಆಗಿರಬೇಕು ಸಾರಿ ಅಂತ. ಅಂದರೆ ಇವಾಗ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಆ ಥರ ಮೇಕಪ್ ಬೇಕಾ, ಅಥವಾ ಮಾಡ್ರನ್ ಆಗಿ ಬೇಕಾ, ಸಿಂಪಲ್ ಆಗಿ ಮೇಕಪ್ ಬೇಕಾ, ಅಥವಾ ಹೇಗೆ ಹೆವಿ ಮೇಕಪ್ ಲುಕ್ ಬೇಕಾ, ಯಾವ ರೀತಿ ಬೇಕು ಅಂತ ನಂಗೆ ಕಮೆಂಟ್ಸ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನನ್ನ ಕಡೆಯಿಂದ ಅಂತ. ನೀವು ಲೈಕ್ ಮಾಡೋದ್ರಿಂದ, ನನ್ನ ವೀಡಿಯೋಸ್ನ ಶೇರ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈಸಿ ಅಂದರೆ ಏನು, ನೀವು ಈ ಥರ ಶೇರ್ ಮಾಡಿದ್ರೆ ನನಗೂ ಇನ್ನೂ ಖುಷಿಯಾಗಿ ಇನ್ನೂ ಒಂದೆರಡು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೇ. ಸೊ ಈಗ 10 ಮಿನಿಟ್ಸ್ ಆಯಿತು. ಇವಾಗ ನೆಕ್ಸ್ಟ್ ನಾನು ವೈಪ್ ಮಾಡ್ಕೊಳ್ತೀನಿ. ಇದನ್ನು ವೆಟ್ ವೈಪ್ಸ್ನ ಇನ್ನೂ ಒಂದು ಸರಿ ವೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ವೈಪ್ ಮಾಡ್ತೀನಿ. ಡ್ರೈ ಆದರೂ ಬರೋಂಗಿಲ್ಲ ಇದು ಸ್ವಲ್ಪ. ಇದು ವೆಟ್ಟಿರೋ ಕಾರಣದಿಂದ ಬರ್ತಿದೆ ಅಷ್ಟೇ, ತುಂಬ ಡ್ರೈ ಆಗಿಲ್ಲ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟೊಂದು ಗ್ಲೋ ಆಗಿದೆ ಅಂತ. ಆ್ಯಕ್ಚುಲಿ ಇವಾಗ ಸಡನ್ನಾಗಿ ಹಾಕಿರೋದಕ್ಕೆ ಗ್ಲೋ ಆಗಿಲ್ಲ ನನ್ನ ಸ್ಕಿನ್ನು. ನಾನು ಇದನ್ನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೂ ಇದನ್ನು ತಿಳಿಸ್ಕೊಡೋಣ ಅಂತ ಹೇಳಿ ತೋರಿಸಿರೋದು. ನೋಡ್ಬೋದು ಗ್ಲೋ ಆಗಿದೆ ಅಂತ. ನೀವು ಒಂದ್ಸರಿ ಯೂಸ್ ಮಾಡಿದ್ರೆ ಇದು ರಿಸಲ್ಟ್ ಗೊತ್ತಾಗಲ್ಲ ನಿಮಗೆ. ಕಂಟಿನ್ಯೂಸ್ ಆಗಿ ವೀಕಲ್ಲಿ 2 ಟೈಮ್ಸ್ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ನ. ವಾಲ್ನಟ್ ಸ್ಕ್ರಬ್ ಯೂಸ್ ಮಾಡೋರು ಮಾಡ್ಬೋದು, ಯೂಸ್ ಮಾಡದೇ ಇರೋರು ಬಿಡ್ಬೋದು. ನಾನು ಇದೆಲ್ಲ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಇಷ್ಟಪಡ್ತೀರಾ. ಹಾಗೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಯಾಕಂದರೆ 418+ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಇನ್ನೂ ಹೆಚ್ಚು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಎಲ್ಲದನ್ನು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೊ ಮೊದಲು ನೀವು ನನ್ನ ವೀಡಿಯೋನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊಂದು ರೀತಿ ಕೊಟ್ಟಿದ್ದೀರಾ. ಇನ್ನೂ 600 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಆದರೆ ಟೋಟಲಿ 1K ಸಬ್ಸ್ಕ್ರೈಬರ್ ಆಗ್ತಾರೆ. ಅವಾಗ ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೆ. ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚು ಜನಕ್ಕೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವೀಡಿಯೋ ಎಲ್ರಿಗೂ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಚಿಕ್ಕ ಮಕ್ಕಳು ಅಂದರೆ 12-13 ಇಯರ್ಸಿಂದ ಹಿಡಿದು ವಯಸ್ಸಾದವರು ಕೂಡ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಪೌಡರಲ್ಲಿ. ಸೊ ಹಾಗಾಗಿ ನಾನು ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.